ಹಲೋ ಫ್ರೆಂಡ್ಸ್, ನಾವು ಇವತ್ತಿಂದ ಕೋಶದಲ್ಲಿ 3 ಪ್ರಮುಖ ಭಾಗಗಳಿವೆ. ಅದು ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ಸೆಲ್ ಮೆಂಬ್ರೇನ್ ಅಂತ ಕರೀತಾರೆ ಕೋಶ ಪೊರೆಗೆ, ಅಥವಾ ಪ್ಲಾಸ್ಮಾ ಮೆಂಬರ್ ಅಂತ ಸಹ ಕರೀತಾರೆ. ಕೋಶ ದ್ರವ್ಯಕ್ಕೆ ಸೈಟೋಪ್ಲಾಸಮ್ ಅಂತ ಕರೀತಾರೆ. ಕೋಶ ಕೇಂದ್ರಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಇದು ಹಿಂದಿನ ತರಗತಿಯಲ್ಲಿ ನಾವು ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಬಗ್ಗೆ ಸಹ ನಾವು ನೋಡಿದ್ದೀವಿ. ಅದರ ಮುಂದುವರಿದ ಭಾಗನೇ ನೆಕ್ಸ್ಟ್ ಇದು. ಇದೊಂದು ನಿಮಗೆ ಇದೇನು ಕಾಣ್ತಿದೆಯಲ್ಲ, ಇದನ್ನ ನೀವು ಜೀವಕೋಶ ಅಂತ ತಿಳ್ಕೊಬೇಕಿದು. ಈ ಜೀವಕೋಶದಲ್ಲಿ ಹೊರಭಾಗದಲ್ಲಿ ಏನು ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲಿ ಈ ಹೊರಭಾಗದ ಲೇಯರ್ ಏನಿದೆಯಲ್ಲ, ಈ ಹೊರಭಾಗದ ಲೇಯರ್ಗೆ ಏನಂತ ಕರೀತಾರೆ ಅಂದರೆ ಸೆಲ್ ಮೆಂಬ್ರೇನ್ ಅಂತ ಕರೀತಾರೆ, ಅಂದರೆ ಕೋಶ ಪೊರೆ. ಹೊರ ಪದರಕ್ಕೆ ಏನಂತ ಕರೀತಾರೆ ಅಂದರೆ ಸೆಲ್ ಮೆಂಬ್ರೇನ್. ನಾವಿವತ್ತು ಇದೇ ಚಾಪ್ಟರ್ನ ಪಾಠ ಮಾಡ್ತಾ ಇರೋದು. ಅದೇ ರೀತಿ ಇಲ್ಲಿ ಒಂದು ದ್ರವಗಳು ಕಂಡು ಬರ್ತವೆ. ಈ ದ್ರವಗಳನ್ನೇ ನಾವು ಏನಂತ ಕರಿತೀವಿ ಅಂದರೆ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಇದಕ್ಕೆ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಅಂದರೆ ಇಲ್ಲೆಲ್ಲ ದ್ರವಗಳು ಕಂಡು ಬರ್ತವೆ ನೋಡಿ, ಇಲ್ಲಿ ದ್ರವಗಳು ಕಂಡು ಬರ್ತವೆ. ಇದಕ್ಕೆ ನಾವೇನಂದರೆ ಸೈಟೋಪ್ಲಾಸ್ಮಾ ಅಂತ ಕರೀತಾರೆ. ಇದನ್ನು ನಾವು ಮೈಟ್ರೋಕಾಂಡ್ರಿಯಾ ಅಂತ ಕರಿತೀವಿ. ಇದಕ್ಕೆ ಮೈಟ್ರೋಕಾಂಡ್ರಿಯಾ ಅಂತ ಕರಿತೀವಿ. ಅದಕ್ಕೆ ಓಕೆ, ಇಲ್ಲಿ ದ್ರವಗಳ ಪೂರ್ತಿ ಇದರಲ್ಲಿ ಏನು ಜೀವಕೋಶದಲ್ಲಿ ದ್ರವಗಳು ಕಂಡುಬಿಡ್ತಲ್ಲ, ಅದನ್ನೇ ನಾವು ಏನಂತ ಕರೀತೀವಿ ಸೈಟೋಪ್ಲಾಸ್ಮಾ ಅಂದರೆ ಕೋಶ ದ್ರವ್ಯ ಅಂತ ಕರಿತೀವಿ. ಅದು ಏನು ನಿಮಗೆ ಇಲ್ಲಿ ಒಂದು ದೊಡ್ಡದಾದಂತಹ ವೃತ್ತಾಕಾರದಲ್ಲಿ ಕಂಡುಬಿಡ್ತದಲ್ಲ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಅಂದರೆ ಕೋಶ ಕೇಂದ್ರ. ಒಂದು ಕೋಶಕ್ಕೆ ಅದರ ಆದಂಥ ಒಂದು ಕೇಂದ್ರ ಬಿಂದು ಇರಬೇಕು, ಅದನ್ನೇ ಕೋಶ ಕೇಂದ್ರ ಅಂತ ಕರಿತೀವಿ. ಇಲ್ಲಿ ಸ್ಟಾರ್ಟ್ ಯಾವುದು ಈಗ ಅಂದರೆ ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ನಾವು ನೋಡೋಣ. ಕೋಶ ಪೊರೆ ಇದನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ. ಇದು ಆಲ್ರೆಡಿ ಕ್ವಶನ್ನು ಸಹ ಆಗಿದೆ. ಸ್ವಾನ್ ಎಂಬವರು ಕಂಡುಹಿಡಿದ್ದಾರೆ. ಈ ಸ್ವಾನ್ ಎಂಬವರು ಗೊತ್ತಲ್ಲ ನಿಮಗೆ, ಕೋಶ ಸಿದ್ಧಾಂತವನ್ನು ಮಂಡಿಸಿದವರು. ಸ್ವೀಡನ್ ಆ್ಯಂಡ್ ಸ್ವಾನ್ ಇದನ್ನ ಮಂಡಿಸ್ತಾರೆ. ಹಾಗಾಗಿ ಕೋಶ ಪೊರೆಯನ್ನು ಮಂಡಿಸ್ತಾರೆ ಯಾರು? ಸ್ವಾನ್ ರವರು. ಕಂಡುಹಿಡಿದವರು ಸ್ವಾನ್. ಇದನ್ನು ಯಾವ ರೀತಿಯಾಗಿ ವಿವರಿಸಬಹುದು ಅಂತ ನಮಗೆ ನೋಡಿ, ವಿವರಿಸ್ಬೋದು ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಅಂದರೆ ದ್ರವಚಿತ್ತ ಮಾದರಿಯ ಮೂಲಕ ಕೋಶ ಪೊರೆಯನ್ನು ವಿವರಿಸಲಾಗಿದೆ. ಇದನ್ನು ವಿವರಿಸಿದವರು ಯಾರು ಅಂದರೆ ಸಿಂಗರ್ ಆ್ಯಂಡ್ ನಿಕಲ್ಸನ್ ಎಂಬವರು ಇದನ್ನು ವಿವರಣೆ ಮಾಡ್ತಾರೆ. ದ್ರವಚಿತ್ತ ಮಾದರಿ ಮೂಲಕ ಕೋಶ ಪೊರೆಯನ್ನು ವಿವರಿಸಿದವರು ಯಾರು ಅಂತ ಕೇಳ್ತಾರೆ. ಸಿಂಗರ್ ಮತ್ತು ನಿಕಲ್ಸನ್ ಎಂಬರು ಮಾಡ್ತಾರೆ. ಈ ಸಿಂಗರ್ ಅನ್ನೋದ ಕನ್ನಡದಲ್ಲಿ ನೀವು ಗಾಯಕ ಅಂತ ಬರ್ಕೋಬೇಡಿ, ಮೇಲೆ ಟ್ರಾನ್ಸ್ಲೇಷನ್ ಮಾಡ್ಕೋಬೇಡಿ. ಇವನ ಹೆಸರೇ ಸಿಂಗರು, ನೀವು ಸಿಂಗರ್ ಅಂತಲೇ ಬರ್ಕೋಬೇಕು. ನೆಕ್ಸ್ಟ್ ಇದು ನಿಮಗೆ ಡೈಜೆಷನ್ ಬಗ್ಗೆ. ಇದು ಅಂದರೆ ಯಾವ ರೀತಿ ನಮ್ಮ ದೇಹದಲ್ಲಿ ಡೈಜೆಷನ್ ಆಗಿ ಅದು ಗ್ಲೂಕೋಸೈನ್ ಆಗಿ ಮತ್ತು ನಮಗೆ ಯಾವ ರೀತಿ ATP ಮುಖಾಂತರ ಶಕ್ತಿ ಬರುತ್ತೆ ಅಂತ, ಇದು ನಮಗೆ ಬಾಡಿಯಲ್ಲಿ ಯಾವ ರೀತಿ ಎನರ್ಜಿ ಬರುತ್ತೆ ಅಂತ ಐತೆ. ಇದನ್ನು ನಾವು ಮೈಟ್ರೋಕಾಂಡ್ರಿಯಾ ಬರುತ್ತಲ್ಲ, ಅಲ್ಲಿ ನಾವು ಇದನ್ನ ವೀಕ್ಷಣೆ ಮಾಡೋಣ. ಇದ್ರ ಬಗ್ಗೆ ಸಂಪೂರ್ಣ ಹೇಳ್ಕೊಡ್ತೀವಿ ಮೈಟ್ರೋಕಾಂಡ್ರಿಯಾದಲ್ಲಿ. ಇದರ ಸ್ವಲ್ಪ ಲಕ್ಷಣಗಳು ಕಂಡುಬರ್ತವೆ. ಇದರಲ್ಲಿ ಕೋಶ ಪೊರೆಯಲ್ಲಿ ಲಕ್ಷಣಗಳು ಕಂಡುಬರ್ತವೆ. ಇದರಲ್ಲಿ ಆ ಒಂದನೇ ಲಕ್ಷಣ ಯಾವುದು ಅಂದರೆ ಈ ಕೋಶವು ಲಿಪಿಡ್ನಿಂದಾಗಿರ್ತದೆ ಹಾಗೂ ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಲಿಪಿಡ್ ಆ್ಯಂಡ್ ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಇದು ಏನು ಮಾಡ್ತದೆ ಅಂದರೆ ಆಕಾರವನ್ನು ನೀಡುತ್ತದೆ. ಇದು ಈ ಪೊರೆಯನ್ನು ಏನಂತ ಕರೀತಾರೆ ಅಂದರೆ ಅರೆಪಾರಕ ಪೊರೆ ಅಥವಾ ಅರೆವ್ಯಾಪಿ ಪೊರೆ ಅಂತ ಕರೀತಾರೆ. ಅರೆಪಾರಕ ಪೊರೆ ಅಥವಾ ಅರೆವ್ಯಾಪಿಯ ಪೊರೆ ಅಂತ ಕರೀತಾರೆ. ಇದು ನಿರ್ದಿಷ್ಟ ವಸ್ತುಗಳನ್ನು ಮಾತ್ರ ತನ್ನ ಮೂಲಕ ಹಾದು ಹೋಗಲು ಬಿಡುತ್ತದೆ. ಅಂದರೆ ಇದು ಔಟ್ಸೈಡ್ ಇರೋದಲ್ವಾ, ಇದು ನೋಡಿ, ಇದು ಕೋಶ ಪೊರೆ ಅಂದರೆ ಎಲ್ಲಿ ಕಂಡುಬಿಡ್ತದ, ಹೊರಗಡೆಯಿಂದ ಕಂಡುಬಿಡ್ತದಲ್ವ, ಇದು ಕೋಶ ಪೊರೆ ಹೊರಗಡೆಯಿಂದ ಕೋಶ ಪೊರೆ ಅಂತ ಕರಿತೀವಿ. ಯಾವುದೇ ಒಂದು ವಸ್ತು ಒಳಗೆ ಬರಲು ಹಾಗೂ ಒಳಗಿಂದ ಹೊರಗೆ ಹೋಗಲು ಅನುಕೂಲ ಮಾಡೋದು ಯಾವುದು ಅಂದರೆ ಈ ಕೋಶ ಪೊರೆ. ಈ ಕೋಶ ಪೊರೆ ಏನು ಮಾಡ್ತದೆ ಅಂದರೆ ಅನುಕೂಲ ಮಾಡ್ತದೆ, ಒಳಗೆ ಬರಲು ಮತ್ತು ಹೊರಗೆ ಹೋಗಲು ಅನುಕೂಲ ಮಾಡ್ತದೆ. ಹಾಗಾಗಿ ನಿರ್ದಿಷ್ಟ ವಸ್ತುಗಳನ್ನು ಮಾತ್ರ ತನ್ನ ಮೂಲಕ ಹೊರಗಡೆ ಹಾದು ಹೋಗಲು ಬಿಡುತ್ತದೆ, ಮತ್ತು ಹೊರಗೆ ತನಗೆ ಯಾವ್ದು ಬೇಕೋ ಅದನ್ನೇ ಬಿಡ್ಕೋತದೆ. ಅದನ್ನೇ ಏನಂತ ಕರಿತೀವಿ ಅಂದರೆ ನಾವು ಕಾಯ್ದ ಪ್ರವೇಶ ಸಾಧ್ಯ ಪೊರೆ ಅಂತ ಕರಿತೀವಿ.
ಎಲ್ಲ ಒಂದೇ ಹೆಸರು ನೋಡಿ. ಕಾಯ್ದ ಪ್ರವೇಶ ಸಾಧ್ಯ ಪೊರೆ ಅಂದರೂ ನಮಗೆ ಸೆಲ್ ಮೆಂಬ್ರೇನೆಯ, ಅರೆಪಾರಕ ಪೊರೆ ಅಂದರೂ ಸೆಲ್ ಮೆಂಬ್ರೇನೆ, ಅರೆವ್ಯಾಪ್ಯ ಪೊರೆ ಅಂದರೂ ಕೇಳಿದ್ರೆ ಅದು ಸಹ ಸೆಲ್ ಮೆಂಬ್ರೇನ್. ಇವು ಎಲ್ಲೆಲ್ಲಿ ಕಂಡು ಬರ್ತವೆ ಅಂದರೆ ಇದು ಸಸ್ಯಗಳಲ್ಲೂ ಕಂಡುಬರುತ್ತದೆ ಮತ್ತು ಪ್ರಾಣಿಗಳಲ್ಲೂ ಸಹ ಇದು ಕಂಡುಬರುತ್ತದೆ. ಸಸ್ಯಗಳಲ್ಲಿ ಯಾವ ರೀತಿ ಕಂಡುಬರ್ತದೆ ಅಂತ ಕೋಶ ಭಿತ್ತಿ ಬರ್ತಲ್ಲ, ಸೆಲ್ ವಾಲ್ನಲ್ಲಿ ನಾನು ತಿಳಿಸ್ತೀನಿ ಇದು. ಓಕೆ, ಕೋಶ ಭಿತ್ತಿ ಪಾಠ ಬರುತ್ತಲ್ಲ, ಆಗ ನಿಮಗೆ ಯಾವ ರೀತಿ ನಮಗೆ ಕೋಶ ಪೊರೆ ಕಂಡುಬರುತ್ತೆ ಅಂತ ಹೇಳ್ತೀನಿ. ಮೂರು ವಿಧಗಳ ಮೂಲಕ ಕೋಶ ಪೊರೆಯಲ್ಲಿ ಕಣಗಳ ಚಲನೆ ಮಾಡ್ತದೆ. ಮೂರು ವಿಧಗಳ ಮೂಲಕ ನಮ್ಮಲ್ಲಿ ಹೊರಗೆ ಹೋಗೋದು, ಒಳಗೆ ಬರೋದು. ಆಗಲೇ ಹೇಳೋದಲ್ಲ, ಒಳಗೆ ಹೋಗೋದು, ಒಳಗೆ ಬರುವುದಕ್ಕೆ ಏನಂತ ಕರೀತಾರೆ ಅಂದರೆ ಕಾಯ್ದ ಪ್ರವೇಶ ಸಾಧ್ಯ ಪೊರೆ ಅಂತ ಕರಿತೀವಿ. ಇದನ್ನ ನಾವು ಮೂರು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಆ ಡಿವೈಡ್ ಯಾವ ರೀತಿ ಅಂದರೆ ನೋಡಿ, ಇದೇ ಆ ಡಿವೈಡ್. ಇದು ಅಂದರೆ ಮೂರು ವಿಧಗಳ ರೀತಿ ಕೋಶ ಪೊರೆಯನ್ನು ಏನು ಮಾಡ್ತೀವಿ ಅಂದರೆ ಕಣಗಳ ಚಲನೆಯನ್ನು ನಾವು ನಡೆಯೋದನ್ನು ನೋಡ್ತೀವಿ. ಅದರಲ್ಲಿ ಒಂದನೇದಾಗಿ ಡಿಫ್ಯೂಸನ್ ಬಗ್ಗೆ. ನಿಮಗೆ ಈ ಡಿಫ್ಯೂಸನ್ ಇರ್ಬೋದು, ಅದೇ ರೀತಿ ಈ ಕೆಳಗೆ ಬಂದು ಓಮೋಸಿಸ್ ಇರ್ಬೋದು, ಅಲ್ಲ ಆಸ್ಮೋಸಿಸ್ ಇರ್ಬೋದು, ಅದೇ ರೀತಿ ನಿಮಗೆ ಆ ಸೈಡು ಕ್ರಿಯಾತ್ಮಕ ಕ್ರಿಯೆ ಅಂತ ಒಂದು ಬರುತ್ತೆ, ಅದು ಇರ್ಬೋದು. ಇವೆಲ್ಲ ನಿಮಗೆ ಕೆಮಿಸ್ಟ್ರಿಯಲ್ಲೂ ಸಹ ಬರುತ್ತೆ ಇದು. ಓಕೆ, ಅದರಲ್ಲಿ ನೀವು ನೋಡ್ಬೋದು, ರಾಸಾಯನಿಕ ಶಾಸ್ತ್ರದಲ್ಲೂ ಸಹ ಕಂಡುಬರ್ತದೆ ಇದು. ಇದನ್ನ ಫಸ್ಟ್ ನೋಡೋಣ. ಇದು ಡಿಫ್ಯೂಸನ್ ಅಂದರೆ ವಿಸರಣೆ. ಇದು ಕ್ವಶನ್ ಕೇಳಿದ್ದಾರೆ. ಡಿಫ್ಯೂಸನ್ ಅಂದರೆ ಏನು? ಪ್ರತಿ ಕಣಗಳ ಚಲನೆಯು, ಕಣ ಅಂದರೆ ಗೊತ್ತಲ್ಲ, ಒಂದು ಚಿಕ್ಕದಾದ ಸೂಕ್ಷ್ಮವಾಗಿರ್ತದೆ, ಇದನ್ನ ಕಣಗಳು ಅಂತ ಕರೀತಾರೆ ಇದೆ. ಓಕೆ, ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಚಲಿಸುವುದು. ಅಂದರೆ ಅಧಿಕ ನೋಡಿದರೆ ಇದು ಜಾಸ್ತಿ ಇದೆ, ಈ ಜಾಸ್ತಿಯಿಂದ ಹಿಡಿದು ಕಡಿಮೆ ಸಾಂದ್ರತೆ ಕಡೆಗೆ ಏನು ಮಾಡ್ತಾರೆ, ಚಲಿಸೋದು. ಉದಾಹರಣೆ ನಾವು ನೋಡೋದಾದರೆ ಅಮೀಬಾದ ಉಸಿರಾಟ. ಅಮೀಬಾಗೆ ಏನು ಬೇಕಾಗಿರ್ತದೆ ಅಂದರೆ ಆಹಾರ ಬೇಕಾಗಿರ್ತದೆ. ಅಲ್ಲಿ ಆಹಾರದ ಕೊರತೆ ಕಡಿಮೆ ಇರ್ತದೆ ನೋಡಿ. ಆಹಾರ ಕೊರತೆ ಏನಿರ್ತದೆ ಕಡಿಮೆ ಇರ್ತದೆ. ಇದಕ್ಕೆ ಏನು ಬೇಕಂತ ನೋಡಿದ್ವಿ, ಇದು ಅಮೀಬಾ ಅಂದ್ಕೊಳ್ಳಿ, ಅದಕ್ಕೆ ಆಕಾರನೇ ಇಲ್ಲ, ಇದು ಅಮೀಬಾ, ಇದು ನ್ಯೂಕ್ಲಿಯಸ್, ಇದು ಕೋಶ ಕೇಂದ್ರ. ಇದರಲ್ಲಿ ಅಮೀಬಾದ ಚರ್ಮದ ಮೇಲೆ ಆಕ್ಸಿಜನ್ ಇದೆ. ಆ್ಯಂಡ್ ಫುಡ್ ಇದೆ. ಇಲ್ಲಿ ಜಾಸ್ತಿ ಇದೆ ಇಲ್ಲಿ. ಓಕೆ, ಇಲ್ಲಿ ಏನಾಗಿದೆ, ಊಟದ ಪ್ರಮಾಣ ಕಡಿಮೆ ಇದೆ ಇಲ್ಲಿ. ಅದರ ಒಳಗಡೆ ಅಂದರೆ ಅಮೀಬಾದ ಒಳಗಡೆ ಊಟದ ಪ್ರಮಾಣ ಏನಿದೆ, ಕಡಿಮೆ ಇದೆ. ಊಟದ ಪ್ರಮಾಣ ಏನಾಗಿದೆ, ಕಡಿಮೆ ಆಗಿದೆ. ಈಗ ಇದಕ್ಕೆ ಊಟ ಬೇಕೀಗ. ಹಾಗಾಗಿ ಈ ಅಮೀಬಾ ಏನಿರ್ತದೆ, ತನ್ನ ಬಾಯನ್ನು ಓಪನ್ ಮಾಡಿ ಈ ಫುಡ್ಡನ್ನು ತನ್ನೊಳಗೆ ಎಳ್ಕೋತದೆ. ಎಳ್ಕೊಂಡಾಗ ಹೆಚ್ಚಿನ ಕಡೆಯಿಂದ ಕಡಿಮೆ ಕಡೆಗೆ ಏನಾಗುತ್ತೆ ಅಂದರೆ ಆಹಾರ ಸಾಗಾಣಿಕೆ ಆಗುತ್ತೆ. ಇದ್ದರೆ ನಾವು ವಿಸರಣೆ ಅಂತ ಕರಿತೀವಿ. ಅದು ಬೇಡ. ನೆಕ್ಸ್ಟು ನೋಡಿ, ನೀವು ಸ್ಪ್ರೇ ಅಂತ ಹೇಳ್ತಾರೆ, ಅಂತ ಸೆಂಟ್ ಅಂತ ಹೇಳ್ತೀರ ನೋಡಿ, ನೀವು ಸುಗಂಧ ವಾಸನೆ ಅಂತ ಕರಿತೀರಲ್ಲ, ಇದು ಅದರ ಬಗ್ಗೆ ನೋಡಿರಿ. ಇದು ಒಂದು ಮನೆಯ ಕೊಠಡಿ ಅಂತ ತಿಳ್ಕೊಳ್ಳಿ. ಇದು ಈ ಮನೆಯ ಕೊಠಡಿಯಲ್ಲಿ ನೀವು ಎಲ್ಲೋ ಒಂದು ಮೂಲೆಯಲ್ಲಿ, ಒಂದು ಮನೆಯ ಬೆಡ್ರೂಮಲ್ಲಿ ನೀವು ಸೆಂಟ್ ಹಾಕೋತಾ ಇರ್ತೀರಿ, ಪರ್ಫ್ಯೂಮ್ ಹಾಕೋತಾ ಇರ್ತೀರಿ ಅಂದ್ಕೊಳ್ಳಿ. ಈಗ ಈ ಪರ್ಫ್ಯೂಮು ನಿಮ್ಮಲ್ಲೂ ಸಹ ಜಾಸ್ತಿ ಇರ್ತದೆ. ಅದೇ ರೀತಿ ಅದು ಕಣಗಳ ಮುಖಾಂತರ ಇಡೀ ಮನೆಯನ್ನೇ ಆವರಿಸ್ತದೆ. ನೋಡಿ. ಹೆಚ್ಚಿನದರಿಂದ ಏನಾಗುತ್ತೆ ಅಂದರೆ ಕಡಿಮೆ ಕಡೆಗೆ ಇಲ್ಲೇನು ಇರೋದಿಲ್ಲ. ಆಗ ನೀವು ಹಾಕೊಂಡಾಗ ಇಲ್ಲಿ ಹೆಚ್ಚಿರ್ತದೆ, ಬತ ಕಡಿಮೆ ಕಡೆಗೆ ಇದು ಸಾಗಣೆ ಮಾಡ್ತದೆ. ಅದಾಯಿತು. ನೆಕ್ಸ್ಟು ಮಾಂಸದ ಊಟ ಅಡುಗೆ ಮಾಡ್ತಾ ಇರ್ತೀರಿ, ನಿಮ್ಮ ಮನೇಲೂ ಸಹ ಗಮ್ ಅಂತ ಆಡ್ತದೆ. ಅದರ ಜೊತೆಗೆ ಮನೆಯಲ್ಲಿ ಸುಗಂಧ, ಏನು ಚಿಕನ್ ಊಟ ಮಾಡೋರಪ್ಪ, ಮಟನ್ ಊಟ ಮಾಡೋರು ಅನ್ಕೋತಾ ಇರ್ತಾರೆ. ಅದ್ರ ಗಮನ ಎಲ್ಲಿ ಹೋಯ್ತಾ ಇರ್ತದೆ, ಪಕ್ಕದ ಮನೆಯವ್ರಿಗೆ ಹೋಯ್ತಾ ಇರ್ತದೆ. ಅದು ನಿಮ್ಮ ಮನೆಯಿಂದ ಪಕ್ಕದ ಮನೆಗೆ ಹೋಯ್ತಾ ಇರ್ತದೆ. ಅಂದರೆ ಹೆಚ್ಚಿನ ಸಾಂದ್ರತೆ ನಿಮ್ಮಂದ್ರೆ ಪಕ್ಕದ ಮನೆಯವ್ರಿಗೂ ಸಹ ಹೋಗುತ್ತದೆ. ಹೆಚ್ಚಿನದಿಂದ ಕಡಿಮೆ ಸಾಂದ್ರತೆ ನಿಮ್ಮ ಪಕ್ಕದ ಮನೆಗೆ ಹೋಯ್ತಾ ಇರ್ತದೆ. ನೆಕ್ಸ್ಟು ಇದು ಏನು ಇಷ್ಟು ನೋಡ್ತೀಯಲ್ಲ, ಇದು ವಿಸರಣೆ ಅಂತ ಕರಿತೀವಿ. ನೆಕ್ಸ್ಟ್ ನಾವು ನೋಡೋದು ಯಾವುದಂದರೆ ಅಭಿಸರಣೆ ಅಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಅಭಿಸರಣೆ. ಇದು ದ್ರವ ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಡೆಗೆ ಅರೆಪಾರಕ ಪೊರೆಯ ಮುಖಾಂತರ ಏನು ಮಾಡ್ತದೆ ಅಂದರೆ ಸಾಗಾಟ ಮಾಡ್ತದೆ. ಇದೇನಿದೆ ಇದೇ ಇಂಪಾರ್ಟೆಂಟ್. ಇವೆರಡೂ ಒಂದೇ ನೋಡೋ ಸ್ಟೇಟ್ಮೆಂಟ್ ಎರಡು ಇದೆ. ಏನು, ವಿಸರಣೆಗೂ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ. ಅದೇ ಆಸ್ಮೋಸಿಸು ಏನು ಅಭಿಸರಣೆಗೂ ಸಹ ವಿಸರಣೆಯಿಂದ ಕಡಿಮೆಗೆ ಅಂತಲೇ ಐತೆ. ಆದರೆ ಇಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂದರೆ ದ್ರವ ಕಣಗಳ ಮೂಲಕ. ದ್ರವ ಕಣ ಅಂದರೆ ಒಂದು ನೀರಿನ ಮೂಲಕ, ನೀರು ಒಂದು ದ್ರವ ಕಣಗಳ ಮೂಲಕ ಇದರ ಚಲನೆ ನಡೀತದೆ. ಓಕೆ, ಇದನ್ನು ಏನಂತ ಕರಿತೀವಿ ಅಂದರೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಎರಡಕ್ಕೂ ಒಂದೇ ಸ್ಟೇಟ್ಮೆಂಟು. ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೆ. ಅಭಿಸರಣೆಯ ಮೂಲಕ ನೀರನ್ನು ಪಡೆಯೋದಕ್ಕೆ ಏನಂತ ಕರೀತಾರೆ ಅಂದರೆ
ಹೈಪೋಟೈನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಹೈಪೋಟೈನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಅಂದರೆ ದ್ರವ ಅಲ್ವಾ ಇದು. ನೋಡು, ಅಭಿಸರಣೆಯ ಮೂಲಕ ನೀರನ್ನು ಪಡೆಯುವುದಕ್ಕೆ ಏನೆಂದು ಕರೀತಾರೆ ಅಂತ ಕೇಳಿದ್ರೆ ಹೈಪೋಟೈನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ನೋಡೋಣ. ಒಂದು ಜೇನುತುಪ್ಪ ತಗೊಳ್ಳಿ. ಜೇನುತುಪ್ಪವನ್ನು ನಾವು ತಿಂತೀವಿ, ನಮ್ಮ ಬಾಯಲ್ಲಿ ಲಾಲಾರಸ ಕಂಡುಬರ್ತದೆ. ಆ ಲಾಲಾರಸದ ಜೊತೆಗೆ ನಾವು ಜೇನುತುಪ್ಪವನ್ನು ತಿಂತೀವಿ. ಜೇನುತುಪ್ಪವನ್ನು ತಿಂದು ನಾವು ಬಾಯೊಳಗೆ ಹಾಕೊಂಡಾಗ ಜೇನುತುಪ್ಪದಲ್ಲಿ ಅದರ ಜೊತೆಗೆ ನಮ್ಮ ಲಾಲಾರಸ ಇರ್ತದೆ. ಲಾಲಾರಸವು ಸಹ ಒಂದು ದ್ರವ ರೂಪದ ಕಣ. ಆ ದ್ರವ ರೂಪದ ಕಣ ಏನಾಗುತ್ತಂದರೆ ನಮ್ಮ ಬಾಯಿಂದ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಆ ರೀತಿ ಹೋದಂಥ ನಂತರ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ ಅಂದರೆ ನಾವು ಗಂಟಲು ಸಹ ಒಣಗಲು ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತದ? ಅಭಿಸರಣೆಯ ಮೂಲಕ ಅಂದರೆ ದ್ರವ ಕಣಗಳ ಮೂಲಕ ನಮಗೆ ದ್ರವದಿಂದ ಅಂದರೆ ಈ ಜೇನುತುಪ್ಪವು ನಮ್ಮ ಗಂಟಲಿನಿಂದ ನಮ್ಮ ಬಾಯಿಂದ ಗಂಟಲಿಗೆ ಇಳಿಯುವಾಗ ಗಂಟಲಿನಲ್ಲಿ ಏನಾಗುತ್ತೆ ಅಂದರೆ ಗಂಟಲು ಒಣಗಲು ಸ್ಟಾರ್ಟ್ ಆಗುತ್ತೆ. ಆಗ ಆ ದ್ರವದಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಿನದಿಂದ ಕಡಿಮೆ ಏನಾಗುತ್ತೆ ಅಂದರೆ ನಮ್ಮ ಕಣಗಳು ಚಲನೆ ಮಾಡ್ತವೆ. ಬಾಯಲ್ಲಿ ತುಂಬ ಇರ್ತದೆ, ಅದು ಹೆಚ್ಚಾಗಿರ್ತದೆ, ನುಂಗಿದಾಗ ಒಣಗಾಗುತ್ತದೆ, ಅಲ್ಲಿ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಅಲ್ಲಿ ನಮಗೆ ಗಂಟಲಿನ ನೋವು, ಗಂಟಲಿನ ಒಣ ಕಂಡು ಬರ್ತದೆ. ಗಂಟಲು ಏನಂದರೆ ಡ್ರೈ ಆಗಿರ್ತದೆ ಗಂಟಲಿನಲ್ಲಿ ಅಂತ ಅರ್ಥ. ನೆಕ್ಸ್ಟು ಈ ಸಮುದ್ರದ ಉಪ್ಪು ನೀರು ಸಹ, ಇದನ್ನ ನಾವು ನೆಕ್ಸ್ಟು ಇದರಲ್ಲಿ ಹೇಳ್ಕೊಡ್ತೀನಿ. ಇದನ್ನೇ ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಸಮುದ್ರದ ನೀರು ಉಪ್ಪು ಯಾವ ರೀತಿ ಫ್ರೆಶ್ ವಾಟರಿಂದ ಸೀ ವಾಟರಿಂದ ಉಪ್ಪು ನೀರಿಂದ ಸೀ ವಾಟ್ರಿಗೆ ಬಂದಾಗ ಇಲ್ಲಿ ಉಪ್ಪು ನೀರಿನಲ್ಲಿ ಮೀನಲ್ಲಿ ಹೊಟ್ಟೆ ಒಳಗೆ ಪೂರ್ತಿ ಉಪ್ಪು ನೀರು ಇರ್ತದೆ. ಅದನ್ನ ತಂದು ನಾವು ಏನು ಮಾಡ್ತೀವಿ ಅಂದರೆ ಫ್ರೆಶ್ ನೀರು ಅಂದರೆ ಶುದ್ಧವಾದ ನೀರೊಳಗೆ ಹಾಕ್ತೀವಿ. ಆಗ ಏನಾಗುತ್ತೆ, ಇಲ್ಲಿಂದ ಶುದ್ಧವಾದ ನೀರು ಅಧಿಕವಾಗಿರ್ತದೆ. ಮೀನನ್ನ ತಂದು ನಾವು ಏನು ಮಾಡ್ತೀವಿ ಅಂದರೆ ಫ್ರೆಶ್ ಸೀ ವಾಟರಿಂದ ತೆಗೆದು ನಾವು ಅಕ್ವೇರಿಯಂ ತಂದು ಇಕ್ತೀವಿ. ಅಲ್ಲಿಂದ ತಂದು ಇಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಫ್ರೆಶ್ ವಾಟರು ಕಂಡು ಬರ್ತದೆ. ಆದರೆ ಮೀನಿನ ಹೊಟ್ಟೆಯಲ್ಲಿ ಯಾವ್ದು ಇರ್ತದೆ ಅಂದರೆ ಉಪ್ಪು ನೀರು ಇರ್ತದೆ, ಅದು ಕಡಿಮೆ ಇರ್ತದೆ. ಓಕೆ, ಇದು ಜಾಸ್ತಿ ಇರ್ತದೆ. ಹಾಗಾಗಿ ಈ ಫ್ರೆಶ್ ವಾಟರ್ ಏನಾಯ್ತದೆ ಅಂದರೆ ಮೀನಲ್ಲಿ ಬಿಟ್ಟಾಗ ಫ್ರೆಶ್ ವಾಟರ್ನೇ ನೀರು ಕುಡಿತದೆ. ಯಾವ ಮೀನು ಏನಾಗ್ತದೆ ಫ್ರೆಶ್ ವಾಟರ್ನೇ ಕುಡಿತದೆ, ಆ ಉಪ್ಪು ನೀರು ಹೊರಗೆ ಬರ್ತದೆ. ಫ್ರೆಶ್ ನೀರು ಅಧಿಕವಾಗಿರ್ತದೆ, ಇದು ಸಿಹಿ ನೀರು ಕಡಿಮೆ ಆಗಿರ್ತದೆ. ಹಾಗಾಗಿ ಇದು ಸ್ವಲ್ಪ ದಿನಗಳ ನಂತರ ಏನಾಗುತ್ತದೆ ಸತ್ತೋಯ್ತದೆ. ಯಾಕೆಂದರೆ ಇದು ಉಪ್ಪು ನೀರು ತಿಂದೇ ಬದುಕಿತ್ತು. ಇದಕ್ಕೆ ಫ್ರೆಶ್ ನೀರು ಕೊಟ್ಟಾಗ ಹೊಟ್ಟೆ ತುಂಬ ಫ್ರೆಶ್ ನೀರು ಹೋಯ್ತದೆ, ಅಲ್ಲೇನಾಗುತ್ತೆ ಅಂದರೆ ಉಪ್ಪಿನಿಂದ ಅದು ಸತ್ತೋಯ್ತದೆ. ನೆಕ್ಸ್ಟು ಕ್ರಿಯಾತ್ಮಕ ಸಾಗಾಣಿಕೆ. ಈಗ ಏನೋ ಆಸ್ಮೋಸಿಸ್ ಅಂತ ನೋಡಿದ್ರಿ. ಓಕೆ, ಆಸ್ಮೋಸಿಸ್ ಅಂತ ನೋಡಿದ್ರಿ, ಮತ್ತು ವಿಸರಣೆ ಬಗ್ಗೆ ನೋಡಿದ್ರಿ. ಇದು ಕ್ರಿಯಾತ್ಮಕ ಸಾಗಾಣಿಕೆ. ಕಣಗಳ ಚಲನೆಯು ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆಯೆಡೆಗೆ ಅಪಾರಕ ಪೊರೆಯ ಮುಖಾಂತರ ಚಲಿಸೋದು. ಅಂದರೆ ಎಲ್ಲ ಉಲ್ಟಾ ಇದು. ಅಲ್ಲೆಲ್ಲ ಜಾಸ್ತಿಯಿಂದ ಕಡಿಮೆ ಬರ್ತಿತ್ತು, ಇಲ್ಲಿ ಕಡಿಮೆಯಿಂದ ಜಾಸ್ತಿ ಐತಿ. ಡೆಫಿನೇಷನ್ ತಿಳ್ಕೊಳ್ಳಿ ಎಷ್ಟೇ ಬೇಕು. ಡೆಫಿನೇಷನ್ ತಿಳ್ಕೊತ ಅಂದರೆ ಅಷ್ಟೇ ಕ್ವಶನ್ ಕೇಳೋದು, ಇನ್ನೇನು ಕೇಳಲ್ಲ. ಎಕ್ಸಾಂಪಲ್ ಏನು ಕೇಳಲ್ಲ, ಡೆಫಿನೇಷನ್ನೇ ಕೇಳೋದಿಲ್ಲಿ. ಓಕೆ, ಅಂದರೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಗೆ ಬರೋದೇ ಕ್ರಿಯಾತ್ಮಕ ಸಾಗಾಣಿಕೆ. ಇದೊಂದು ತಿಳ್ಕೊಳ್ಳಿ. ಈ ಸೆಲ್ ಮೆಂಬ್ರೇನಲ್ಲಿ ನಾನು ಇನ್ನೂ ಸ್ವಲ್ಪ ಲಕ್ಷಣಗಳನ್ನು ಹೇಳಬೇಕು, ಈಗ ಹೇಳ್ತೀನಿ. ಇದು ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುತ್ತದೆ. ಸಸ್ಯನೂ ಆ್ಯಡ್ ಮಾಡಿದೆ. ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಈ ಪೊರೆ ಏನು ಮಾಡ್ತದೆ ಕಂಡುಬರ್ತದೆ. ಪ್ರಾಣಿ ಜೀವಕೋಶದಲ್ಲಿ ಹೊರಗಿನ ಕವಚವಾಗಿದೆ. ಓಕೆ, ಸಸ್ಯ ಜೀವಕೋಶದಲ್ಲಿ ಯಾವುದು ಹೊರಗಿನ ಕವಚ ಅಂತ ಹೇಳ್ತೀನಿ ನಾನು, ಆಯಿತಾ? ಅದನ್ನು ಹೇಳ್ತೀನಿ. ಪ್ರಾಣಿ ಜೀವಕೋಶದಲ್ಲಿ ಹೊರಗಿನ ಕವಚವಾಗಿದೆ. ಹಂಗೆ ಇದೊಂದು ಜೀವಕೋಶ, ಇದು ಹೊರಗಡೆ ಪದರವೇ ಕೋಶ ಪೊರೆ. ಇದಕ್ಕಾಗಿ ಇದನ್ನ ಹೊರಗಿನ ಪದರ ಅಂತ ಕರೀತಾರೆ. ಪ್ಲಾಸ್ಮಾ ಪೊರೆಯನ್ನು ಕೋಶ ಪೊರೆ, ಸೈಟೋಪ್ಲಾಸ್ಮಿಕ್ ಎಂದು ಸಹ ಕರೆಯುತ್ತಾರೆ. ಪ್ಲಾಸ್ಮಾ ಪೊರೆ ಅಂತ ಕರೀತಾರೆ, ಸೈಟೋಪ್ಲಾಸ್ಮಿಕ್ ಎಂದು ಸಹ ಇದನ್ನು ಕರೀತಾರೆ. ಯಾವುದೇ ವಸ್ತು ಒಳಗೆ ಬರಲು ಹೊರಗೂ ಚಲಿಸಲು ಅನುಕೂಲ ಆಗುತ್ತೆ. ನೋಡಿ, ಒಳಗೂ ಬರ್ತದೆ ಮತ್ತು ಒಳಗೂ ಹೋಗಲು ಅನುಕೂಲ ಮಾಡಿಕೊಡೋದು ಯಾವುದಂದರೆ ಕೋಶ ಪೊರೆ ಅನುಕೂಲ ಮಾಡಿಕೊಡ್ತದೆ. ಪ್ರತಿ ಜೀವಕೋಶವು ಒಂದು ತೆಳುವಾದ ಕೋಶ ಪೊರೆಯಿಂದಾಗಿದೆ. ಕೋಶ ಪೊರೆಯಿಂದ ಏನಾಗಿದೆ, ಆವೃತವಾಗಿದೆ. ಇದನ್ನೇ ಏನು ಮಾಡ್ತೀವಿ ನಾವು ಕೋಶ ಪೊರೆ ಅಂತ ಕರಿತೀವಿ. ನೋಡಿ, ಇದು ಪ್ರತಿಯೊಂದು ಔಟ್ಸೈಡ್ ಇದೆಯಲ್ಲ ಎಲ್ಲ ಸಹ ಇವು ಕೋಶ ಪೊರೆ.
ಇದರಿಂದ ಆಗಿರೋದಕ್ಕೆ ಇದನ್ನು ನಾವು ಕೋಶ ಪೊರೆ ಅಂತ ಕರಿತೀವಿ. ಹಾಗಾಗಿ ಇದನ್ನು ಏನಂತ ಕರಿತೀವಿ ಅಂದರೆ ಜೀವಕೋಶದ ಹೆಬ್ಬಾಗಿಲು ಅಂತ ಕರಿತೀವಿ. ಜೀವಕೋಶದ ಹೆಬ್ಬಾಗಿಲು ಅದು ಕೋಶ ಪೊರೆ. ಕೋಶ ಪೊರೆಯನ್ನು ಜೀವಕೋಶದ ಹೆಬ್ಬಾಗಿಲು ಅಂತ ಕರಿತೀವಿ. ಇಷ್ಟು ನಿಮಗೆ ಕೋಶ ಪೊರೆಯ ಬಗ್ಗೆ ಇರುವಂಥದ್ದು. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಕೋಶ ಭಿತ್ತಿಯ ಬಗ್ಗೆ ಸಹ ಡಿಸ್ಕಷನ್ ಮಾಡಬೇಕು. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಧನ್ಯವಾದಗಳು.